ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು, ಈ ಚಾಪ್ಟರ್ ಅನ್ನ ಸಮರಿ ಫಾರ್ಮ್ಯಾಟ್ ಅಲ್ಲಿ ಕವರ್ ಮಾಡೋಣ ಬನ್ನಿ. ಹೌ ಆರ್ ವಿ ಕವರಿಂಗ್, ಹೇಗೆ ಕವರ್ ಮಾಡ್ತಾ ಇದ್ದೇವೆ? ಸಿಂಪಲ್ ಆಗಿ ಹೇಳೋದಾದ್ರೆ 3 ಟೆಕ್ನಿಕ್ಸ್ಗಳಿವೆ. ಒಂದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಕವರ್ ಮಾಡ್ತೇವೆ. ಹೇಗ್ ಸರ್, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತೀರಾ? ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿರಬಹುದು, ಮಾಡೆಲ್ ಪೇಪರ್ಸ್ ಗಳನ್ನ ನೋಡಿರಬಹುದು. ಇವುಗಳ ಪ್ರಕಾರ ಎಕ್ಸಾಮ್ ನಲ್ಲಿ ಬರಬಹುದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರಮುಖ ಪರಿಕಲ್ಪನೆಗಳನ್ನ, ಪುನರಾವರ್ತಿತ PYQs ಗಳನ್ನ, ಯಾವುದು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆಯೋ ಅದನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು, ಆ ಟೆಕ್ನಿಕ್ಸ್ ಗಳನ್ನು ಸಹ ಕೊಡ್ತಾ ಇದ್ದೇನೆ. ಎಕ್ಸಾಮ್ ನ ಪಾಯಿಂಟ್ ಆಫ್ ವ್ಯೂ ದಿಂದ ಏನನ್ನೂ ಸಹ ಮಿಸ್ ಮಾಡಲ್ಲ, ಮಾರ್ಕ್ಸ್ ನ ಪಾಯಿಂಟ್ ಆಫ್ ವ್ಯೂ ದಿಂದ ಸಹ ಏನು ಮಿಸ್ ಆಗಲ್ಲ. ಇದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ಹಾಗೆ ನೀವು ಈ ಕ್ಲಾಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ರೆ, ನಿಮ್ಮ ಎಂಜಾಯ್ಮೆಂಟ್ ಅನ್ನ ಡಬಲ್ ಮಾಡ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಕ್ಲಾಸಿನ ಲಿಂಕ್ ಅನ್ನ ಶೇರ್ ಮಾಡಿ. ಶೇರಿಂಗು ಕೇರಿಂಗು. ಹಾಗೆ ಅದರಿಂದ ನನಗೂ ಸಹ ಎಷ್ಟೊಂದು ಮಕ್ಕಳು ಜಾಯ್ನ್ ಆಗ್ತಾರೋ ಅಷ್ಟೊಂದೇ ಖುಷಿ ಆಗುತ್ತೆ. ಸಿಂಪಲ್, 3 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ. 1, 2 ಆರ್ 3 ಮಾರ್ಕ್ಸ್ ಯಾವ ರೀತಿಯ ಕ್ವಶನ್ಸ್ ಗಳನ್ನು ಸಹ ಕೇಳಬಹುದು. 3 ಮಾರ್ಕ್ಸ್ ನ ಒಂದು ಕ್ವಶನ್ ಬರಬಹುದು, 1 ಮಾರ್ಕಿನ ಒಂದು ಕ್ವಶನ್ ಪ್ಲಸ್ 2 ಮಾರ್ಕಿನ ಒಂದು ಕ್ವಶನ್, ಈ ರೀತಿಯಲ್ಲೂ ಸಹ ಕೇಳಬಹುದು. ಎಸ್, ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು. ಇವುಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಕವರ್ ಮಾಡ್ತಾ ಇದ್ದೇವೆ. ಚೈಲ್ಡ್ ಲೇಬರ್, ಪೋಕ್ಸೋ, ಇದು ಹೊಸದಾಗಿ ಆಡ್ ಆಗಿರುವಂತದ್ದು ಈ ವರ್ಷ. ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಹೆರಾಸ್ಮೆಂಟ್ ಆಫ್ ವುಮೆನ್ ಅಲ್ಲಿ ಡೌರಿ ಮತ್ತೆ ಫಿಟಿಸೈಡ್, ವರದಕ್ಷಿಣೆ, ಭ್ರೂಣ ಹತ್ಯೆ, ಹಾಗೆ ಇನ್ಫೆಂಟಿಸೈಡ್, ಅದನ್ನು ಸಹ ಕವರ್ ಮಾಡ್ತಾ ಇದ್ದೇನೆ. ಜನರಲ್ ಆಗಿರುವಂತಹ ಟಾಪಿಕ್. ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ. ಯಾರನ್ನ ಚೈಲ್ಡ್ ಅಂತ ಕರಿತಾ ಇದ್ದೇವೆ? ಯಾರ್ಯಾರು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೋ ಅವರನ್ನ ಚೈಲ್ಡ್ ಅಂತ ಕರಿತಾ ಇದ್ದೇವೆ. ಅವರೇನಾದರೂ ಹಣವನ್ನ ಗಳಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಚೈಲ್ಡ್ ಲೇಬರ್ ಅಂತ ಕರಿತೇವೆ. ಸೊ 14 ವರ್ಷಕ್ಕಿಂತ ಕಡಿಮೆ ಅಂದ್ರೆ ಏನು? 13, 12, 11 ಈ ರೀತಿಯ ವರ್ಷದವರು. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ಹಣ ಸಂಪಾದಿಸುವ ಸಲುವಾಗಿ ಕೆಲಸ ಮಾಡುವವರು. ಸೊ ಹಾಗಾದ್ರೆ ಯಾಕೆ ಈ ಒಂದು ಚೈಲ್ಡ್ ಲೇಬರ್ ಆಗ್ತಾ ಇದೆ? ವಾಟ್ ಆರ್ ದ ಕಾಸಸ್ ಅಂಡ್ ರೀಸನ್ಸ್ ಫಾರ್ ಇನ್ಕ್ರೀಸಿಂಗ್ ಚೈಲ್ಡ್ ಲೇಬರ್? ಎಸ್, ಸೊ ಬಾಲ ಕಾರ್ಮಿಕ ಪದ್ಧತಿ ಹೆಚ್ಚಲು ಕಾರಣ ಏನು ತಿಳಿಸಿ. ಜನರಲ್ ಆಗಿರುವಂತಹ ಪಾಯಿಂಟ್ಸ್. ಯಾಕೆ ಕೆಲಸ ಮಾಡ್ತಾರೆ? ದುಡ್ಡಿಗೋಸ್ಕರ. ದುಡ್ಡಿಲ್ಲ ಅಂದ್ರೆ ಏನದು? ಪಾವರ್ಟಿ, ಬಡತನ, ಎಜುಕೇಶನ್ ಕಡಿಮೆ ಇದ್ರೆ ಅವ ಕೆಲಸ ಮಾಡ್ತಾರೆ. ಸೊ ಈ ರೀತಿಯಾಗಿ ಜನರಲ್ ಆಗಿರುವಂತಹ ಪಾಯಿಂಟ್ಸ್ಗಳು. ಬಡತನ ಇರಬಹುದು, ಮನೆಯಲ್ಲಿ ಗಲಾಟೆ ಆಗ್ತಾ ಇದ್ರೆ, ಡಿವೋರ್ಸ್ ಆದ್ರೆ, ಅದೇ ರೀತಿ ವೈಲೆನ್ಸ್ ಇತ್ತಂದ್ರೆ, ಕಂಟ್ರೋಲ್ ಆಫ್ ಪೇರೆಂಟ್ಸ್. ಬಹಳಷ್ಟು ಕಡೆ ಏನಾಗುತ್ತೆ, ಎಕ್ಸ್ಟ್ರಾ ಕಂಟ್ರೋಲ್ ಹಾಕಿದ್ರೆ ಮಕ್ಕಳಿಗೆ ಆ ಫ್ರೀಡಮ್ ಸಿಗಲ್ಲ. ಹೀಗಾಗಿ ಅವ್ರ ಫ್ರೀಡಮ್ಗೋಸ್ಕರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಡೊಮೆಸ್ಟಿಕ್ ವೈಲೆನ್ಸು, ಕಂಟ್ರೋಲು ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟು ಕ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್. ಏನು ಹಾಗಂದ್ರೆ, ಬಹಳಷ್ಟು ದೊಡ್ಡ ಕೈಗಾರಿಕೋದ್ಯಮಿಗಳು ಮಕ್ಕಳಿಂದ ಕಡಿಮೆ ದುಡ್ಡಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿಸ್ತಾರೆ. ಅದು ಒಂದು ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ. ಅನಕ್ಷರತೆ ಇರಬಹುದು, ಇಲ್ಲಿಟ್ರಸಿ, ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರಿಂದ ಕೆಲಸ ಮಾಡಿಸೋದಿರಬಹುದು, ಹಾಗೆ ಮಕ್ಕಳನ್ನ ಒತ್ತೆರಡು ದುಡ್ಡಿಗೋಸ್ಕರ ಅವುಗಳಿಂದ ಕೆಲಸ ಮಾಡಿಸೋದಿರಬಹುದು. ಸೊ ಇಂಪಾರ್ಟೆಂಟ್ ಆಗಿ ಕಾಸಸ್ ಅಂದ್ಕೂಡ್ಲೆ ಪಾವರ್ಟಿ ಒಂದು ಬರಬೇಕು, ಇಲ್ಲಿಟ್ರಸಿ ಒಂದು ಬರಬೇಕು, ಬಿಸ್ನೆಸ್ ಮೆನ್ ನ ಗ್ರೀಡು. ಹಾಗಾದ್ರೆ ಚೈಲ್ಡ್ ಲೇಬರ್ ನಿಂದ ಏನು ಇಲ್ ಇಫೆಕ್ಟ್ಸ್ ಗಳಾಗ್ತಾ ಇದೆ, ಎಂಡ್ ರಿಸಲ್ಟ್ ಏನಾಗ್ತಾ ಇದೆ? ಇದು ದೊಡ್ಡ ಒಂದು ಸಿಸ್ಟಮ್ ಮೇಲೆ ಕಳಂಕದ ತರ ಇದೆ. ದಿನವಿಡೀ ಮಕ್ಕಳಿಂದ ಕೆಲಸವನ್ನ ಮಾಡಿಸ್ತಾರೆ. ಅವರ ಫಿಸಿಕಲ್ ಇರಬಹುದು, ಮೆಂಟಲ್ ಇರಬಹುದು, ಎಲ್ಲಾ ಹೆಲ್ತ್ ನ ಮೇಲೆ ಬಹಳಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀಳಿಸುತ್ತೆ. ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾರೆ. ಬಹಳಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು 14 ತಾಸು 15 ತಾಸು ಇವರಿಂದ ಕೆಲಸವನ್ನ ಮಾಡಿಸ್ತಾರೆ. ಸರಿಯಾದ ಆಹಾರವನ್ನ ಕೊಡಲ್ಲ, ಅವರ ಹೆಲ್ತ್ ನ ಬಗ್ಗೆ ಕಾಳಜಿಯನ್ನು ವಹಿಸಲ್ಲ. ಇದರಿಂದ ಅವರು ಆಹಾರದ ಕೊರತೆಯನ್ನು ಅನುಭವಿಸ್ತಾರೆ. ಬಲವಂತದ ಉದ್ಯೋಗ, ಮೆಡಿಕಲ್ ಫೆಸಿಲಿಟೀಸ್ಗಳಿರಲ್ಲ. ಹಾಗೆ ಇಕನಾಮಿಕಲಿ ಮತ್ತೆ ಸೋಷಿಯಲಿ ಬಹಳಷ್ಟು ಇವರನ್ನ ಎಕ್ಸ್ಪ್ಲಾಯ್ಟ್ ಸಹ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಮಗು
ಶಾಲೆಯನ್ನ ಕಲಿಬೇಕಾದಂತಹ ಅವಧಿಯಲ್ಲಿ ಈ ಕೆಲಸವನ್ನ ಮಾಡೋದ್ರಿಂದ ಫಿಸಿಕಲ್ ಇರಬಹುದು, ಮೆಂಟಲ್ಲು, ಹೆಲ್ತ್ ಎಲ್ಲಾ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ. ಅರ್ಥ ಆಯ್ತು ತಾನೆ? ಎಸ್. ನೆಕ್ಸ್ಟ್ ಇರುವಂತಹದ್ದು ಪೋಕ್ಸೋ. ಇದು ಹೊಸದಾಗಿ ಆಡ್ ಆಗಿರುವಂತಹದ್ದು. ಸೊ ಏನ್ ಹೇಳುತ್ತೆ ಇದು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್. ಮಕ್ಕಳನ್ನ ಈ ಒಂದು ಲೈಂಗಿಕ ಶೋಷಣೆಯಿಂದ ಉಳಿಸುವಂತಹ ಆಕ್ಟೇ ಈ ಪೋಕ್ಸೋ ಆಗಿದೆ. ಯಾಕೆ ಇದು ಇಂಪಾರ್ಟೆಂಟ್? ಯಾಕಂದ್ರೆ ಇಂದು ನೋಡೋದಾದ್ರೆ ಬಹಳಷ್ಟು ಕಡೆಗಳಲ್ಲಿ, ಕುಟುಂಬಗಳಲ್ಲಿರಬಹುದು, ಸಾರ್ವಜನಿಕ ಸ್ಥಳಗಳಲ್ಲಿರಬಹುದು, ಶಾಲೆಗಳಲ್ಲಿರಬಹುದು, ಬಹಳಷ್ಟು ಕಡೆ ಮಕ್ಕಳನ್ನ ಈ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂತಹ ಕೇಸ್ಗಳನ್ನ ಕಾಣಬಹುದಾಗಿದೆ. ನಿಮ್ಮ ಸ್ಕೂಲ್ನಲ್ಲಿ ಗುಡ್ ಟಚ್, ಬ್ಯಾಡ್ ಟಚ್ ಅನ್ನ ಕಲಿಸಿರ್ತಾರೆ. ಅದನ್ನು ಸಹ ನೀವು ಈ ಕ್ಯಾಟಗರಿಯಲ್ಲಿ ತಿಳ್ಕೊಳ್ಬಹುದಾಗಿದೆ. ಹಾಗಾದರೆ ಲೈಂಗಿಕ ಶೋಷಣೆ ಅಂದ್ರೆ ಏನು? ಯಾರ್ಯಾರು 18 ಇಯರ್ಸ್ಗಿಂತ ಕಡಿಮೆ ಇರ್ತಾರೋ ಅವರನ್ನ ಟಾರ್ಚರ್ ಮಾಡೋದಿರಬಹುದು, ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡೋದಿರಬಹುದು, ಅಬ್ಯೂಸ್, ಮೊಲೆಸ್ಟೆಡ್, ಹಾಗೆ ಅಸಾಲ್ಟ್ ಮತ್ತೆ ಅನ್ಪ್ರೊಟೆಕ್ಟೆಡ್ ಟಚಿಂಗ್ ಇನ್ ಎನಿ ಮ್ಯಾನರ್. ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದೇ ಒಂದು ಮಗುವನ್ನ ಲೈಂಗಿಕವಾಗಿ ಅಂದ್ರೆ ಸೆಕ್ಷುಯಲಿ ಬ್ಯಾಡ್ ಆಗಿ ಟಚ್ ಮಾಡೋದಿರಬಹುದು, ಅವರ ಜೊತೆ ವರ್ತನೆ ಮಾಡೋದಿರಬಹುದು, ಅವರ ಜೊತೆ ಯಾವುದೇ ರೀತಿಯ ಟಾರ್ಚರ್ ಮಾಡೋದಿರಬಹುದು, ಇವೆಲ್ಲವೂ ಈ ಪಾಕ್ಸೋ ಅಡಿಯಲ್ಲಿ ಬರುತ್ತೆ. ಇದನ್ನ ಜೂನ್ 19, 2012 ಅಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಇದು ಮಕ್ಕಳಾಗಿ ನೀವು ತಿಳ್ಕೊಳ್ಬೇಕಾದಂತಹ ಇಂಪಾರ್ಟೆಂಟ್ ಕಾಯ್ದೆ. ಅದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಕಿದ್ದಾರೆ. ಓಕೆ, ಅರ್ಥ ಆಯ್ತು ತಾನೆ? ಎಸ್. ನೆಕ್ಸ್ಟ್ MCQ ನ ಟೈಮು. ನನ್ನ ಫೇವ್ರೇಟು. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ತೀರಾ ತಾನೆ? ಗ್ರೇಟ್. ಆರ್ಟಿಕಲ್ 24 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 24ನೇ ವಿಧಿ ವೆರಿ ಇಂಪಾರ್ಟೆಂಟು. ಯಾಕೆ? ಅದು ಏನನ್ನ ಇವುಗಳಲ್ಲಿ ನಿಷೇಧಿಸುತ್ತದೆ? ಪ್ರೊಹಿಬಿಟ್ಸ್. ಎ, ಚಿಲ್ಡ್ರನ್ ಫ್ರಮ್ ವರ್ಕ್, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಸಿ, ವರದಕ್ಷಿಣೆ. ಡಿ, ಕರಪ್ಷನ್. ಯಾವುದು ಸರಿಯಾದ ಉತ್ತರ? ಬೇಗನೆ ಆನ್ಸರ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು 2 ಕಾಲ್ನಲ್ಲಿ ನಿಂತು ಕಾಯ್ತಾ ಇದ್ದೇನೆ. ದಯವಿಟ್ಟು ಬೇಗನೆ ತಿಳಿಸಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ದ ಇಯರ್. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಅನ್ಬಹುದು. ಈ ಕ್ವಶನ್ ಬಹಳಷ್ಟು ಬಾರಿ ಕೇಳಿರುವಂತಹದ್ದು. 88 ಅಲ್ಲೋ, 94 ಅಲ್ಲೋ, 86 ಅಲ್ಲೋ, 2006 ಅಲ್ಲೋ. ಯಾವುದು ಸರಿಯಾದ ಉತ್ತರ? 2006. 1986 ಈಸ್ ದ ಕರೆಕ್ಟ್ ಆನ್ಸರ್. ಬಹಳಷ್ಟು ಕಾಯ್ದೆಗಳಲ್ಲಿ ಲಾಸ್ಟಿಗೆ 6 ಇಂದ ಎಂಡ್ ಆಗುವಂತಹ ಇಯರ್ಸ್ಗಳಿವೆ. ಅದು ಒಂದು ಹಿಂಟ್ ಆಗಿದೆ. ಅದನ್ನು ಸಹ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್, ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಲೇಬರ್ ಅಂದ್ರೆ ಕೆಲಸ ಮಾಡೋದು. ಇಲ್ಲಿ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ. ಯಾರನ್ನ ಚೈಲ್ಡ್ ಅಂತ ಕರಿತೇವೆ? ಗಂಡು ಮಕ್ಕಳಾದ್ರೆ ಯಾರು 21 ವರ್ಷಕ್ಕಿಂತ ಕಡಿಮೆ ಇರ್ತಾರೋ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಹುಡುಗನ ವಯಸ್ಸು 20, 19, 18 ಇದೆ, ಅವನ್ ಮದುವೆ ಆಗ್ತಾ ಇದೆ ಅಂದ್ರೆ ಅದು ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ. ಅದೇ ಯಾವುದೇ ಒಂದು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯ ವಿವಾಹ, ಫಾರ್ ಎಕ್ಸಾಂಪಲ್ 15, 16, 17 ಈ ರೀತಿಯ ಹುಡುಗಿಯ ವಯಸ್ಸಿದ್ರೆ ಅವಳ ಮದುವೆ ಆಗ್ತಾ ಇದ್ರೆ ಅದನ್ನ ಚೈಲ್ಡ್ ಮ್ಯಾರೇಜ್ ಅಂತ ಕರಿತೇವೆ. ಒಂದು ಕ್ವಶನ್ ಬರ್ಬಹುದು. ಫಾರ್ ಎಕ್ಸಾಂಪಲ್, ಹುಡುಗನ ವಯಸ್ಸು 22 ಇದೆ, ಹುಡುಗಿ ವಯಸ್ಸು 17 ಇದೆ, ಅದು ಚೈಲ್ಡ್ ಮ್ಯಾರೇಜ್ ಆಗುತ್ತಾ? ಡೆಫಿನೆಟ್ಲಿ ಆಗಿ ಆಗತ್ತೆ. ಈ ಇಬ್ಬರಲ್ಲಿ ಒಬ್ಬರೂ ಸಹ ಈ ಕಂಡೀಷನ್ ಅನ್ನ ಮೀಟ್ ಆಗ್ತಾ ಇಲ್ಲ ಅಂದ್ರೆ ಅದು ಚೈಲ್ಡ್ ಮ್ಯಾರೇಜ್ ಆಗತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಏನೇ ಡೌಟ್ಸ್ ಇದ್ರೋ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಚೈಲ್ಡ್ ಮ್ಯಾರೇಜ್ ನಿಂದ ಏನಾಗತ್ತೆ? ಯಾವ ವಯಸ್ಸಿನಲ್ಲಿ ಅವರು ಬುಕ್ ಅನ್ನ ಓದ್ಬೇಕು, ಆಟವನ್ನ ಆಡ್ಬೇಕು, ಆ ವಯಸ್ಸಿನಲ್ಲಿ ಅವರ ಮದುವೆ ಆಗತ್ತೆ. ಅವರು ಎಮೋಷನಲಿ ಮತ್ತೆ ಫಿಸಿಕಲಿ ಅಷ್ಟೊಂದು ಮೆಚ್ಯೂರ್ಡ್ ಆಗಿರಲ್ಲ ಇಂತಹ ಒಂದು ದೊಡ್ಡ ಜವಾಬ್ದಾರಿಗೋಸ್ಕರ. ಹೀಗಾಗಿ ಆ ಮಗುವಿನ ಡೆವಲಪ್ಮೆಂಟ್ ಆಗಲ್ಲ. ಸ್ಟಂಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಲೈಂಗಿಕ ದೌರ್ಜನ್ಯಗಳಾಗತ್ತೆ ಮಗುವಿನ ಮೇಲೆ. ಚೈಲ್ಡ್ ರೈಟ್ಸ್ ನ ವೈಲೇಷನ್ ಆಗಿದೆ. ಪ್ರತಿಯೊಂದು ಮಗುವಿಗೂ ಶಿಕ್ಷಣದ ಹಕ್ಕಿದೆ, ಆಟವಾಡುವ ಹಕ್ಕಿದೆ. ಇಂತಹ ಒಂದು ಹಕ್ಕುಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಅಪೌಷ್ಟಿಕತೆ
ರಕ್ತಹೀನತೆ, ಯಾವ ಏಜ್ನಲ್ಲಿ ಅವರ ಕೇರನ್ನೇ ಬೇರೆಯವರು ತೆಗೆದುಕೊಳ್ಬೇಕೋ ಆ ಏಜ್ನಲ್ಲೇ ಅಂತಹ ಮಕ್ಕಳು ಬೇರೆಯವರ ಕೇರನ್ನ ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ಈ ರಕ್ತಹೀನತೆ ಇರ್ಬೋದು, ರೋಗಗಳು, ಗರ್ಭಪಾತಗಳು, ಆ ಹೆಣ್ಣು ಮಗು ಇನ್ನು ಅಷ್ಟೊಂದು ಮೆಚ್ಯೂರ್ಡ್ ಆಗಿರಲ್ಲ, ಬೆಳವಣಿಗೆ ಆಗಿರಲ್ಲ, ಅಂತಹ ವಯಸ್ಸಿನಲ್ಲೇ ಆ ಮಗು ಗರ್ಭಪಾತವಾಗುತ್ತೆ, ಶಿಶು ಹತ್ಯೆ, ತಾಯಂದಿರ ಮರಣ ಪ್ರಮಾಣ ಹೆಚ್ಚಳ ಆಗುತ್ತೆ. ಹಾಗೆ ಈ ಒಂದು ಚೈಲ್ಡ್ ಮ್ಯಾರೇಜ್ಗಳಲ್ಲಿ ಹೆಚ್ಚಾಗಿ ಗಂಡಿನ ವಯಸ್ಸು ಹೆಚ್ಚಿಗೆ ಇರುತ್ತೆ, ಹೆಣ್ಣು ಮಗುವಿನ ವಯಸ್ಸು ಕಡಿಮೆ ಇರುತ್ತೆ. ಹೀಗಾಗಿ ಇಂತಹ ಮಕ್ಕಳು, ಬಹಳಷ್ಟು ಹೆಣ್ಣು ಮಕ್ಕಳು ಕಡಿಮೆ ವಯಸ್ಸಿನಲ್ಲೇ ವಿಧವೆಯರಾಗ್ತಾರೆ. ಎಲ್ಲರೂ ಇದಕ್ಕೆ ಆನ್ಸರ್ ಅನ್ನ ಮಾಡಲೇಬೇಕು. ಸಿಂಪಲ್ ಆಗಿರುವಂತಹ ಕ್ವಶನ್. ದ ಟೆಲಿಫೋನ್ ನಂಬರ್ ಆಫ್ ಚೈಲ್ಡ್ ಹೆಲ್ಪ್ ಲೈನ್ ಈಸ್, ಚೈಲ್ಡ್ ಹೆಲ್ಪ್ ಲೈನ್ ನ ನಂಬರ್ ಯಾವುದು? 98 90 89 97. ಬೇಗನೆ ಆನ್ಸರ್ ಮಾಡಿ. ಸಿಂಪಲ್ ಆಗಿರುವಂತಹ ಕ್ವಶನ್. 1098 1090 1089 1097. ಓಕೆ, ಯಾವುದು ಸರಿಯಾದ ಉತ್ತರ? ಮಾಡ್ತಾ ಇದ್ದೀರಾ? ಮಾಡಿಲ್ವಾ? ಮಾಡ್ತಾ ಇದ್ದೀರಾ? ಗ್ರೇಟ್, ಥ್ಯಾಂಕ್ ಯು. ಯಾರ್ಯಾರು ಆನ್ಸರ್ ಮಾಡ್ತಿರೋ ನಿಮ್ಮ ಆನ್ಸರ್ನಿಂದ ನನಗೂ ಸಹ ಜೋಶ್ ಬರುತ್ತೆ. ಹೇಗೆ ಡೈರೆಕ್ಟ್ ಆಗಿ ಬರಲ್ಲ, ಬಟ್ ನಿಮ್ಮ ಆನ್ಸರ್ ನೋಡಿರೋ ಒಂಥರ ಖುಷಿ ಆಗತ್ತೆ, ಅದರಿಂದ ಬಾಡಿಲೂ ಸಹ ಜೋಶ್ ಬರುತ್ತೆ ಅಂತ ಹೇಳ್ಬೋದು. ಗ್ರೇಟ್. ಸೊ ಸರಿಯಾದ ಆನ್ಸರ್ ಆಪ್ಷನ್ ಎ 1098 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ತನಕ ಚೈಲ್ಡ್ ಮ್ಯಾರೇಜು, ಚೈಲ್ಡ್ ಲೇಬರು ಕಲ್ತ್ಕೊಂಡೆ. ಈಗ ಚೈಲ್ಡ್ ಏನು ಪ್ರಾಬ್ಲಮ್ಸ್ ಇದ್ವು ಅದರ ನಂತರ ನೆಕ್ಸ್ಟ್ ಸೆಕ್ಷನ್ ಬರುವಂತಹದ್ದು ವುಮೆನ್ ಹ್ಯಾರಾಸ್ಮೆಂಟ್. ಯಾಕಂದ್ರೆ ಚೈಲ್ಡ್ ಮತ್ತೆ ವುಮೆನ್ ನಮ್ಮ ಸಮಾಜದ ಎರಡು ವಲ್ನರೇಬಲ್ ಸೆಕ್ಷನ್ಸ್ ಆಗಿವೆ. ವಲ್ನರೇಬಲ್ ಅಂದ್ರೆ ಬಹಳಷ್ಟು ಪ್ರಾಬ್ಲಮ್ಸ್ಗಳಿಗೆ ಇವರು ಗುರಿ ಆಗ್ತಾ ಇದ್ದಾರೆ. ಅಂತಹದ್ರಲ್ಲಿ ಡೌರಿ, ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು, ಸೋಷಿಯಲ್ ಇವಿಲ್, ಎಕ್ಸ್ಪ್ಲೇನ್, ಈ ರೀತಿಯ ಕ್ವಶನ್ಸ್ಗಳು ಈ ಚಾಪ್ಟರ್ ನಿಂದ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ. ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಮುಂದೆ ಎಕ್ಸ್ಪ್ಲೇನ್ ಅನ್ಬಹುದು, ಜಸ್ಟಿಫೈ ಅನ್ಬಹುದು, ಸಮರ್ಥಿಸಿಕೊಳ್ಳಿ, ಸಬ್ಸ್ಟ್ಯಾನ್ಶಿಯೇಟ್ ಅಂತ ಹೇಳ್ಬಹುದು. ಈ ರೀತಿಯ ಕ್ವಶನ್ಸ್ಗಳು ಈ ಚಾಪ್ಟರ್ ನಿಂದ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ. ಯಾಕೆ ಡೌರಿ ಒಂದು ಸಾಮಾಜಿಕ ಪಿಡುಗು? ಏನಾಗತ್ತೆ ಡೌರಿಯಿಂದ? ಯಾವುದೋ ಒಂದು ಹೆಣ್ಣು ಮಗು ಮದುವೆಯಾದ ನಂತರ ಗಂಡಿನ ಕುಟುಂಬದವರಿಗೆ ಹಣವನ್ನ ಕೊಡೋದಿರಬಹುದು, ಆಭರಣವನ್ನ ಕೊಡೋದಿರಬಹುದು, ಜ್ಯುವೆಲರಿ, ಅದನ್ನೇ ಡೌರಿ ಅಂತ ಕರೀತೇವೆ. ಇದರಿಂದ ವುಮೆನ್ನ ಡಿಗ್ನಿಟಿ ಇರಬಹುದು, ರೆಸ್ಪೆಕ್ಟ್ ಇರಬಹುದು, ಇವೆಲ್ಲ ಕಡಿಮೆ ಆಗತ್ತೆ. ಡಿಸ್ಕ್ರಿಮಿನೇಷನ್ ಆಗತ್ತೆ, ಸಾಮಾಜಿಕವಾಗಿ ತಾರತಮ್ಯ ಆಗತ್ತೆ, ಅದನ್ನೇ ಬರಿಬೇಕು. ವುಮೆನ್ ಆರ್ ಬೀಯಿಂಗ್ ಅಬ್ಯೂಸ್ಡ್, ಸಬ್ಜೆಕ್ಟೆಡ್ ಟು ವೈಲೆನ್ಸ್, ಕೊಲೆ ಆಗ್ತಾ ಇದ್ದಾರೆ, ಮರ್ಡರ್ ಆಗ್ತಾ ಇದ್ದಾರೆ, ಟಾರ್ಚರ್, ಮಾನಸಿಕ ಮತ್ತು ದೈಹಿಕವಾಗಿ, ಎಕ್ಸ್ಪ್ಲಾಯ್ಟ್, ಅವರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಆರ್ಥಿಕವಾಗಿ, ಇಕನಾಮಿಕಲಿ ಬ್ರೈಡ್ನ ಫ್ಯಾಮಿಲಿಯವರು ಪ್ರಾಬ್ಲಮ್ ಅನ್ನು ಅನುಭವಿಸ್ತಾರೆ. ಮೆಂಟಲಿ ಇರಬಹುದು, ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ, ಸೊ ಈ ದುಡ್ಡನ್ನ ಕೊಡಬಾರ್ದು ಅಂತ ಸಣ್ಣ ವಯಸ್ಸಿನಲ್ಲೇ ಮಗುವನ್ನ ಮದುವೆ ಮಾಡಿಬಿಡ್ತಾರೆ. ಫೀಮೇಲ್ ಫೀಟಿಸೈಡ್, ಈ ಒಂದು ವರದಕ್ಷಿಣೆಯಿಂದ ಬಹಳಷ್ಟು ಒಂದು ದೊಡ್ಡ ಸಮಾಜದಲ್ಲಿ ಹೆಣ್ಣು ಮಗುವನ್ನ ಒಂದು ಹೊರೆಯಾಗಿ, ಒಂದು ಬರ್ಡನ್ ಆಗಿ ಪರಿಗಣಿಸ್ತಾ ಇದ್ದಾರೆ. ಇಂತಹ ಬರ್ಡನ್ ಅಂತ ತಿಳ್ಕೊಂಡು ಮಗುವನ್ನ ಭ್ರೂಣದಲ್ಲಿರ್ಬೇಕಾದ್ರೆ ಅಥವಾ ಮಗು ಹೊರಗೆ ಬಂದ ಮೇಲೆ ಅದು ಹೆಣ್ಣು ಮಗು ಅಂತ ತಿಳ್ಕೊಂಡ್ಲೆ ಕೊಲೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಸಮಾಜದ ಒಂದು ದೊಡ್ಡ ಪಿಡುಗಾಗಿದೆ. ಇದನ್ನ ನೀವು ಭವಿಷ್ಯದ ನಮ್ಮ ಭಾರತೀಯ ಪ್ರಜೆಗಳು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ನೆಕ್ಸ್ಟ್, ಈಸಿ ಪೀಸಿ ಕ್ವಶನ್. ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ವಾಸ್ ಪಾಸ್ಡ್ ಇನ್ ದ ಇಯರ್. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1961, 1987, 1988, 1989. ಓ, ಎಲ್ಲ 87, 88, 89 ಕಂಟಿನ್ಯೂಸ್ ಇದೆ. ಯಾವುದು ಸರಿಯಾದ ಉತ್ತರ? ಬೇಗನೆ ಆನ್ಸರ್ ಮಾಡಿ. ಸಿಂಪಲ್ ಡಿಂಪಲ್, ಈಸಿ ಪೀಸಿ. ಮಾಡ್ತಾ ಇದ್ದೀರಾ? ಎಸ್, ಗ್ರೇಟ್. ದ ಕರೆಕ್ಟ್ ಆನ್ಸರ್ ಈಸ್ 1961. ಆದಷ್ಟು ಇಂತಹ ಇಯರ್ಸ್ಗಳ ಬಂದಾಗ ಅಸೋಸಿಯೇಷನ್ ಅನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ಪಡಿ. ಸೊ ಒಂದು ಎಕ್ಸಾಂಪಲ್ ಅನ್ನು ನಾನೇನ್ ಕೊಡ್ತಾ ಇದ್ದೆ, 1999 ಕಾರ್ಗಿಲ್ ವಾರು ನಾನು ನನ್ನ ಬರ್ತ್ ಇಯರ್ ಜೊತೆಗೆ ರಿಲೇಟ್ ಮಾಡ್ತಾ ಇದ್ದೆ. ಅದೇ ರೀತಿ ನೀವು ಸಹ 1961 ಯಾರ್ದೋ ಆಗಿರಲ್ಲ ಬರ್ತ್ ಇಯರ್ ಅನ್ಕೊಳ್ತೇನೆ. ಸೊ 1961 ಅನ್ನ ನಿಮ್ಮ ತಂದೆ ತಾಯಿಯ ಬರ್ತ್ ಇಯರ್ ಜೊತೆಗೆ ಅಥವಾ ಬೇರೆ ಯಾರ್ದಾದ್ರೂ ಬರ್ತ್ ಇಯರ್ ಜೊತೆಗೆ ರಿಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫೀಮೇಲ್ ಫೀಟಿಸೈಡ್ ಅಂದ್ರೆ ಏನು? ಸಿಂಪಲ್, ಭ್ರೂಣ ಹತ್ಯೆ. ಭ್ರೂಣ ಅಂದ್ರೆ ಏನು? ಮಗು ಹೊಟ್ಟೆಯಲ್ಲಿರ್ಬೇಕಾದ್ರೆ, ಊಂಬಲ್ಲಿರ್ಬೇಕಾದ್ರೆ ಏನಿರುತ್ತೋ ಅದನ್ನ ಭ್ರೂಣ ಅಂತ ಕರಿತೇವೆ. ಇಲ್ಲಿ
ಅಂತಹ ಮಗು ಏನಾದ್ರೂ ಹೆಣ್ಣಾಗಿದ್ರೆ ಸ್ವಲ್ಪ ಜನರು ಅದನ್ನ ಅಲ್ಲೇ ಕೊಂದ್ಬಿಡ್ತಿದ್ದಾರೆ. ಎಷ್ಟೊಂದು ಅಮಾನವೀಯ ಮತ್ತು ಹೇಸಿಗೆ ಕೆಲಸ. ವೆನ್ ದ ಫೀಟಸ್ ಈಸ್ ದಟ್ ಆಫ್ ಅ ಗರ್ಲ್ and the parents do not want a girl baby to be born, they kill it in the womb. ಭ್ರೂಣ ಹೆಣ್ಣು ಮಗುವಿನದ್ದಾಗಿದ್ದು ಪೋಷಕರು ಹೆಣ್ಣು ಮಗುವನ್ನ ಬಯಸದಿದ್ದರೆ ಅವರು ಅದನ್ನ ಗರ್ಭದಲ್ಲಿಯೇ ಕೊಂದ್ಬಿಡ್ತಾರೆ. ಹೀಗಾಗಿ ಪ್ರೊಹಿಬಿಷನ್ ಆಫ್ ಪ್ರಿನೇಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್ ವಾಸ್ ಇನಾಕ್ಟೆಡ್ ಇನ್ 1994. ಹೀಗಾಗಿ ಸ್ಕ್ಯಾನಿಂಗ್ ನ ಮುಖಾಂತರ ಮಗುವಲ್ಲಿ ಹೊಟ್ಟೆಯಲ್ಲಿ ಯಾವ ಮಗು ಇದೆ ಅಂತ ಯಾರಿಗೂ ತಿಳಿಸಬಾರದು ಅಂತ ಅಂತಹ ಒಂದು ಪ್ರೊಹಿಬಿಷನ್ ಅನ್ನ ಗವರ್ಮೆಂಟ್ ತೆಗೆದುಕೊಂಡು ಬಂದಿದೆ. ಇದು ಯಾವಾಗ ಬಂತು? 1994 ಅಲ್ಲಿ ಬಂತು, ಫಿಮೇಲ್ ಫಿಟಿಸೈಡ್. ನೆಕ್ಸ್ಟ್, ಫಿಮೇಲ್ ಇನ್ಫೆಂಟಿಸೈಡ್ ಅಂದ್ರೆ ಏನು? ಫಿಟಿಸೈಡ್ ಅಂದ್ರೆ ಮಗು ಹೊಟ್ಟೆಯಲ್ಲಿದ್ದಾಗೆ, ಅದೇ ಇನ್ಫೆಂಟಿಸೈಡ್ ಅಂದ್ರೆ ಶಿಶು ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ. ಈಗಂತೂ ಆ ಸ್ಕ್ಯಾನಿಂಗ್ ಅನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈಗ ಸ್ಕ್ಯಾನಿಂಗ್ ಅನ್ನ ಕಡಿಮೆ ಮಾಡಿಬಿಟ್ಮೇಲೆ ಮಗು ಹೊಟ್ಟೆಲಿದ್ದಾಗ ಗೊತ್ತಾಗ್ತಾ ಇಲ್ಲ. ಅದಾದ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಶಿಶು ಅಂತ ಹೊರಗೆ ಬಂದ ಮೇಲೆ ಆ ಮಗುವನ್ನ ಕೊಲ್ತಿದ್ದಾರೆ. ಹೆಣ್ಣು ಶಿಶು ಜನಿಸಿದ ನಂತರ ಅದನ್ನ ಕೊಲ್ಲುವ ಅಮಾನವೀಯ ಪದ್ಧತಿ ಇದಾಗಿದೆ. ಓಕೆ, ಗ್ರೇಟ್. ನೆಕ್ಸ್ಟ್ ಇರುವಂತಹದ್ದೇನು? ಕ್ವಶನ್ MCQ. ಏನಿದೆ MCQ ಕ್ವಶನ್? ವಿತ್ ಆನ್ ಇಂಟೆನ್ಷನ್ ಟು ಚೆಕ್ ಫಿಮೇಲ್ ಫಿಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ತಡೆಯುವ ಉದ್ದೇಶದಿಂದ ಯಾವುದು ಈ 4ರಲ್ಲಿ ಗವರ್ಮೆಂಟ್ ತೆಗೆದುಕೊಂಡು ಬಂತು? ಆಪ್ಷನ್ ಎ ಫ್ಯಾಮಿಲಿ ಪ್ಲಾನಿಂಗು, ಆಪ್ಷನ್ ಬಿ ಮೀಸಲಾತಿ ರಿಸರ್ವೇಶನ್, ಆಪ್ಷನ್ ಸಿ ಸ್ಕ್ಯಾನಿಂಗ್ ಸೆಂಟರ್ಸ್ ಆರ್ ಬ್ಯಾನ್ಡ್ ಟು ಡಿಟೆಕ್ಟ್ ಜೆಂಡರ್ ಆಫ್ ದ ಫೀಟಸ್, ಭ್ರೂಣದ ಲಿಂಗವನ್ನ ಪತ್ತೆ ಹಚ್ಚಲು ಸ್ಕ್ಯಾನಿಂಗ್ ಕೇಂದ್ರಗಳನ್ನ ನಿಷೇಧಿಸಲಾಗಿದೆಯೋ, ಆಪ್ಷನ್ ಡಿ ಚೈಲ್ಡ್ ರೈಟ್ಸ್ ಆಕ್ಟ್ ಹ್ಯಾಸ್ ಬೀನ್ ಎನ್ಫೋರ್ಸ್ಡ್, ಮಕ್ಕಳ ಹಕ್ಕುಗಳ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆಯೋ? ಯಾವುದು ಸರಿಯಾದ ಉತ್ತರ? ಈಗ ಜಸ್ಟ್ 2 ನಿಮಿಷದ ಮುಂದೆ ಹೇಳಿದ್ದೆ. ದಯವಿಟ್ಟು ತಪ್ಪ ಆನ್ಸರ್ ಅನ್ನ ಕೊಡಬೇಡಿ. ತಪ್ಪ ಆನ್ಸರ್ ಕೊಟ್ಟರು ನಡೆಯುತ್ತೆ, ಬಟ್ ಆನ್ಸರ್ ಮಾಡದೆ ಉಳಿಬೇಡಿ. ಓಕೆ, ಮಾಡ್ತಾ ಇದೀರಾ ತಾನೆ? A, B, C or D, which is the correct answer? The correct answer is option C, ಸ್ಕ್ಯಾನಿಂಗ್ ಸೆಂಟರ್ಸ್ ಅನ್ನ ಬಂದ್ ಮಾಡಿರೋದು. ಯಾವುದರಿಂದ? ಮಗುವಿನ ಜೆಂಡರ್ ಅನ್ನ ಕಂಡುಹಿಡಿಯೋದ್ರಿಂದ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳುವ ಸಮಯ ಸಹ ಬಂದಿದೆ. ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್. ಶುಭರಾತ್ರಿ.